ನಮಸ್ಕಾರ ಮಿಲೇನಿಯರ್ಸ್. ಚಾರ್ಟ್ನ ಅನಾಲಿಸಿಸ್ ಮಾಡೋದು ತುಂಬಾ ಸುಲಭ. ಯಾವತ್ತು ನಾವು ಹೈ ಟೈಮ್ ಫ್ರೇಮ್ ಇಂದ ಲೋ ಟೈಮ್ ಫ್ರೇಮ್ ಅಲ್ಲಿ ಚಾರ್ಟ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಮಂತ್ಲಿ ಟೈಮ್ ಫ್ರೇಮ್ ಆದ್ಮೇಲೆ ವೀಕ್ಲಿ ಟೈಮ್ ಫ್ರೇಮ್ ಆದ್ಮೇಲೆ ಡೈಲಿ ಟೈಮ್ ಫ್ರೇಮ್ ಆದ್ಮೇಲೆ 4 ಅವರ್ ಆದ್ಮೇಲೆ 1 ಅವರ್ ಚಾರ್ಟ್ ಆದ್ಮೇಲೆ ನಾವು ಕೊನೆಯಲ್ಲಿ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಚಾರ್ಟ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಯಾವ ಟೈಮ್ ಫ್ರೇಮ್ ನಲ್ಲಿ ಯಾವ ಲೆವೆಲ್ಸ್ಗಳು ಇದಾವೆ ಅನ್ನೋದನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅದು ಹೈ ಟೈಮ್ ಫ್ರೇಮ್ ನಲ್ಲಿ. ಅದಾದ್ಮೇಲೆ ಲೋ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಿ ಆ ಮಾರ್ಕ್ ಮಾಡಿರುವಂತಹ ಲೆವೆಲ್ಸ್ಗೆ ಪ್ರೈಸ್ ಮತ್ತೆ ಬಂದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಅದನ್ನ ನೋಡ್ಕೊಂಡು ನಾವು ಎಂಟ್ರಿಗೆ ಪ್ಲಾನ್ ನ ಮಾಡಬೇಕಾಗುತ್ತೆ. ಈಗ ನಾವು ಪ್ರಾಕ್ಟಿಕಲ್ ಆಗಿ ಚಾರ್ಟ್ ನ ಯಾವ ರೀತಿ ಅನಾಲಿಸಿಸ್ ಮಾಡಬಹುದು ಅನ್ನೋದನ್ನ ಡೈರೆಕ್ಟ್ ಚಾರ್ಟ್ ಗೆ ಹೋಗಿ ನೋಡೋಣ. ಇವತ್ತು ನಾವು ಗೋಲ್ಡ್ ಚಾರ್ಟ್ ನ ಅನಾಲಿಸಿಸ್ ಮಾಡೋಣ. ನೆಕ್ಸ್ಟ್ ವೀಕಿಗೆ ಟ್ರೇಡ್ ಮಾಡೋಕೆ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಯಾವ್ಯಾವು ಅನ್ನೋದನ್ನ ಈಗ ನಾವು ಮಾರ್ಕ್ ಮಾಡೋಣ. ಈಗ ನಾವು ಮೊದಲಿಗೆ ಹೇಳಿದ ಹಾಗೆ ಮಂತ್ಲಿ ಟೈಮ್ ಫ್ರೇಮ್ ನಲ್ಲಿ ಚಾರ್ಟ್ ನ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಇದು ಮಂತ್ಲಿ ಟೈಮ್ ಫ್ರೇಮ್ ಒಂದು ಚಾರ್ಟ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಅಂದ್ರೆ ನಿಯರೆಸ್ಟ್ ಆಗಿ ಯಾವುದೂ ಇಲ್ಲ. ಈಗ ಒಂದು ಲೆವೆಲ್ ಇದೆ, ಇದನ್ನ ಅಷ್ಟೊಂದು ಸದ್ಯಕ್ಕೆ ಕನ್ಸಿಡರ್ ಮಾಡೋದು ಬೇಡ. ಯಾಕಂದ್ರೆ ಪ್ರೈಸ್ ಈಗ ಪ್ರೆಸೆಂಟ್ ರನ್ ಆಗ್ತಾ ಇರೋದು ಅರೌಂಡ್ 4000 ಅಲ್ಲಿ, ಈ ಲೆವೆಲ್ ಇರೋದು ಅರೌಂಡ್ 2000 ಅಲ್ಲಿ. 2000 ಪಾಯಿಂಟ್ಸ್ ಗ್ಯಾಪ್ ಇದೆ. ಸೊ ಇದನ್ನ ನಾವು ಸದ್ಯಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡೋದು ಮುಖ್ಯ ಅಲ್ಲ. ಈಗ ನಾವು ವೀಕ್ಲಿ ಟೈಮ್ ಫ್ರೇಮ್ ನಲ್ಲಿ ಶಿಫ್ಟ್ ಆಗೋಣ. ವೀಕ್ಲಿ ಟೈಮ್ ಫ್ರೇಮ್ ನಲ್ಲಿ ನಮಗೆ ಇಲ್ಲೊಂದು ಲೆವೆಲ್ ಕಾಣಕ್ಕೆ ಸಿಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಲೆವೆಲ್ನ ನಾವು ಮಾರ್ಕ್ ಮಾಡೋಣ. ಯಾಕೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಲೆವೆಲ್ ನಮಗೆ ಕಂಟಿನ್ಯೂಯೇಷನ್ ಆಗಿ 1, 2, 3, 4, 5 ಸರ್ತಿ ಈ ಲೆವೆಲ್ನ ಒಂದು ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡಿ ಪ್ರೈಸ್ ಕೆಳಗಡೆ ಬಂದು ಆಮೇಲೆ ಇಲ್ಲಿಂದ ಪ್ರೈಸ್ ಬ್ರೇಕ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ಹಾಗಾಗಿ ನಾವು ಇದನ್ನ ಒಂದು ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾರ್ಕ್ ಮಾಡೋಣ. ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ನೆಕ್ಸ್ಟ್ ಈ ಲೆವೆಲ್ಗೆ ಬಂದಾಗ ನಾವು ಯಾವ ಥರ ಪ್ಲಾನ್ ಮಾಡೋದು ಅಂದರೆ, ಈಗ ನಾವು ನೋಡ್ತಾ ಇರೋದು ಅನಾಲಿಸಿಸ್ ಮಾಡ್ತಾ ಇರೋದು ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ. ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ಇಲ್ಲಿಂದ ಕೆಳಗಡೆ ಬಂದು ಈ ಲೆವೆಲ್ ಹತ್ರ ಏನಾದರೂ ಬಂದ್ರೆ, ಈ ಲೆವೆಲ್ಗೆ ಟಚ್ ಆಗಿ ಒಂದು ಡೇ ಟೈಮ್ ಫ್ರೇಮ್ ನಲ್ಲಿ ಒಂದು ಕ್ಯಾಂಡಲ್ ಏನಾದರೂ ಕ್ಲೋಸ್ ಆದ್ರೆ, ಅದು ಗ್ರೀನ್ ಕ್ಯಾಂಡಲ್ ಏನಾದರೂ ಕ್ಲೋಸ್ ಆದ್ರೆ ನಾವು ಅಪ್ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬಹುದಾಗಿರುತ್ತೆ. ಸೊ ಇದು ಇಲ್ಲಿಂದ ಇಲ್ಲಿವರೆಗೂ ಬರೋ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ಇದೇನು ಅಷ್ಟೊಂದು ಕನ್ಸಿಡರ್ ಮಾಡೋದು ನಾವು ಬೇಡ. ಈಗ ನಾವು ಡೈಲಿ ಟೈಮ್ ಫ್ರೇಮ್ ನಲ್ಲಿ ನೋಡೋದಾದ್ರೆ ನಮಗೆ ಮಾರ್ಕ್ ಇಲ್ಲಿ ಒಂದಿಷ್ಟು ಲೆವೆಲ್ಸ್ಗಳು ನಮಗೆ ಕಾಣಕ್ಕೆ ಸಿಗುತ್ತೆ. ಯಾವ್ಯಾವು ಅಂದ್ರೆ, ಒಂದು ಈ ಲೆವೆಲ್, ಮತ್ತೊಂದು ಕೆಳಗಡೆ ಈ ಲೆವೆಲ್, ಇದಾದ್ಮೇಲೆ ನಮಗೆ ಮತ್ತೊಂದು ಈ ಲೆವೆಲ್ ಕಾಣಕ್ಕೆ ಸಿಗ್ತಾ ಇದೆ. ಯಾಕೆ ನಾನು ಈ ಲೆವೆಲ್ನ ಮಾರ್ಕ್ ಮಾಡಿದೆ ಅಂದರೆ, ನಿಮಗೆ ನಾವು ಲೋ ಟೈಮ್ ಫ್ರೇಮಲ್ಲಿ ಹೋದಾಗ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಯಾಕೆ ಇಲ್ಲಿ ಈ ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡಿದೆ ಅಂತ ಹೇಳಿ. ಈಗ ನಾವು 4 ಅವರ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗೋಣ. ಇಲ್ಲಿ 4 ಅವರ್ ಟೈಮ್ ಫ್ರೇಮಲ್ಲಿ ಈ ಲೆವೆಲ್ ಏನಾಗಿದೆ, ಮಾರ್ಕೆಟ್ ಇಲ್ಲಿ ಮೇಲ್ಗಡೆಯಿಂದ ಡಬಲ್ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿಂದ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ. ಇಟ್ ಮೀನ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, 2 ಸರ್ತಿ ಈ ಒಂದು ಲೆವೆಲ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಲೆವೆಲ್ ಅಂತ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಇಲ್ಲಿ 2 ಸರ್ತಿ ಈ ಲೆವೆಲ್ಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿ ಪ್ರೈಸ್ ಕೆಳಗಡೆ ಬಂದಿದೆ. ಸೊ ಹಾಗಾಗಿ ನಾವು ಈ ಒಂದು ಲೆವೆಲ್ನ ಇಂಪಾರ್ಟೆಂಟ್ ಲೆವೆಲ್ ಅಂತ ಕನ್ಸಿಡರ್ ಮಾಡಬಹುದು. ಇದನ್ನ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾವು ಹೈ ಟೈಮ್ ಫ್ರೇಮ್ ನಲ್ಲಿ ನೋಡಿದಾಗ ಸ್ವಲ್ಪ ಲೋ ಟೈಮ್ ಫ್ರೇಮ್ ನಲ್ಲಿ ಬಾಡಿನ ಕಟ್ ಆಗದೆ ಇರೋ ತರ ಲೆವೆಲ್ನ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಲೆವೆಲ್ನ ನಾವು ಮಾರ್ಕ್ ಮಾಡೋಕ್ಕೆ ಏನು ರೀಸನ್ ಅಂದರೆ, 1, 2, 3, 4 ಸುಮಾರು ಏನಿಲ್ಲ ಅಂದ್ರೆ ಒಂದು 5 ರಿಂದ 6 ಸರ್ತಿ ಈ ಲೆವೆಲ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ. ಸೊ ಹಾಗಾಗಿ ಈ ಲೆವೆಲ್ ನಾನು ಮಾರ್ಕ್ ಮಾಡಿರೋದು. ಈಗ ನಾವು 4 ಅವರ್ ಟೈಮ್ ಫ್ರೇಮ್ ಈ ಲೆವೆಲ್ನ ಸ್ವಲ್ಪ ಅಡ್ಜಸ್ಟ್ ಮಾಡೋಣ, ನೋಡೋಣ. ಸೊ ಯಾವುದೇ ಕಾರಣಕ್ಕೂ ಬಾಡಿನ ಕಟ್ ಮಾಡೋ ಆಗಿಲ್ಲ, ನಾವು ಈ ಥರ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರೈಸ್ ಯಾವ ಥರ ನೆಕ್ಸ್ಟ್ ಪ್ರೈಸ್ ಈ ಲೆವೆಲ್ಗೆ ಬಂದಾಗ ಯಾವ ಥರ ರಿಯಾಕ್ಷನ್ ಆಗುತ್ತೆ ಅದ್ರ ಮೇಲೆ ನಾವು ಎಂಟ್ರಿನ ಪ್ಲಾನ್ ಮಾಡಬಹುದಾಗಿರುತ್ತೆ. ಇಲ್ಲಿ ಎಂಟ್ರಿಗೆ ಯಾವ ಥರ ಪ್ಲಾನ್ ಮಾಡ್ಬೋದು ಅಂದರೆ, ಪ್ರೈಸ್ ಏನಾದರೂ ಈ ಲೆವೆಲ್ಗೆ ಬಂದಾಗ ಈ ಲೆವೆಲ್ನಲ್ಲಿ ಏನಾದರೂ ಇಲ್ಲಿ ಆಗಿರುವಂತಹ, ಯಾಕಂದರೆ ಇದು ರೆಸಿಸ್ಟೆನ್ಸ್ ಲೆವೆಲ್, ಇಲ್ಲಿಂದ ಪ್ರೈಸ್ ಕೆಳಗಡೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾದರೂ ಒಂದು ರೆಡ್ ಕ್ಯಾಂಡಲ್ ಅಂದರೆ ಫಾರ್ಮೇಷನ್ ಆದರೆ ನಾವು ಡೌನ್ ಸೈಡಲ್ಲೇ ಪ್ಲಾನ್ ಮಾಡಬಹುದಾಗಿರುತ್ತೆ. ನಮ್ಮ ಟಾರ್ಗೆಟ್ ಏನಾಗಿರುತ್ತೆ ಈ ಲೆವೆಲ್ ಆಗಿರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಈ ಲೆವೆಲ್ನ ಬ್ರೇಕ್ ಆಗಿ 4 ಅವರ್ ಟೈಮ್ ಫ್ರೇಮ್ನಲ್ಲಿ ಒಂದು ಕ್ಯಾಂಡಲ್ ಏನಾದರೂ ಕ್ಲೋಸ್ ಆದರೆ ನಾವು ಅಪ್ಸೈಡಲ್ಲಿ ಪ್ಲಾನ್ನ ಮಾಡಬಹುದಾಗಿರುತ್ತೆ. ಈಗ 1 ಅವರ್ ಟೈಮ್ ಫ್ರೇಮ್ಗೆ, ಈಗ 1 ಅವರ್ ಟೈಮ್ ಫ್ರೇಮಲ್ಲಿ ನೀವು ಸಿಂಪಲ್ ಆಗಿ ಗಮನಿಸೋದಾದ್ರೆ ಈ ಲೆವೆಲ್ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಯಾಕಂದರೆ ಕಂಟಿನ್ಯೂಷನ್ ಆಗಿ 4 ರಿಂದ 5 ಸರ್ತಿ ಈ ಒಂದು ಲೆವೆಲ್ಗೆ ರೆಸಿಸ್ಟೆನ್ಸ್ ಆಗಿ ಪ್ರೈಸ್ ಮೂವ್ ಆಗಿ ಕೆಳಗಡೆ ಬಂದಿದೆ. ಸೊ ಹಾಗಾಗಿ ಇದೊಂದು ಕೂಡ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗಿ ವರ್ಕ್ ಆಗುತ್ತೆ. ಕೆಳಗಡೆ
ಇಲ್ಲಿ 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 ಪ್ರೈಸ್ ಲೋನ್ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗದೆ ಇಲ್ಲಿಂದ ಮೇಲ್ಗಡೆನೆ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗಿ ವರ್ಕ್ ಆಗುತ್ತೆ. ಈಗ ನಾವು 15 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗೋಣ. ಈಗ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಗಮನಿಸೋದಾದ್ರೆ ಸಿಂಪಲ್ ಆಗಿ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನು ನಮಗೆ ವರ್ಕ್ ಆಗುತ್ತೆ. ಇಲ್ಲಿ ನಾವು ಯಾವ ತರಹ ಟ್ರೇಡ್ನ ಪ್ಲಾನ್ ಮಾಡೋದು ಅಂದರೆ, ಪ್ರೈಸ್ ಏನಾದರೂ ಈ ಲೆವೆಲ್ಗೆ ಅಥವಾ ನಿಯರೆಸ್ಟ್ ಆಗಿ ಎಲ್ಲಾದರೂ ಓಪನ್ ಆದರೆ ಓಕೆ, ಓಪನ್ ಆಗಿ ಇಲ್ಲಿ ಏನಾದರೂ ಬಂದು ಇಲ್ಲಿ ಇದೇ ಲೆವೆಲ್ಗೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಏನಾದರೂ ಹೋಗ್ತಾ ಇದ್ರೆ ನಾವು ಇಲ್ಲಿ ಎಂಟ್ರನ್ನ ಪ್ಲಾನ್ ಮಾಡಬಹುದು. ಅದು ನಮ್ಮ ಟಾರ್ಗೆಟ್ ಏನಾಗಿರುತ್ತೆ, ಈ ಲೆವೆಲ್ವರೆಗೂ ಮಾತ್ರ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಹೈ ಟೈಮ್ ಫ್ರೇಮ್ನಲ್ಲಿ ಇದೊಂದು ಇಂಪಾರ್ಟೆಂಟ್ ಆಗಿರುವಂಥ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ಇಲ್ಲಿಂದ ಎಲ್ಲಾದರೂ ಓಪನ್ ಆಗಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಅಥವಾ ನಿಯರೆಸ್ಟ್ ಇಲ್ಲೇ ಎಲ್ಲಾದರೂ ಓಪನ್ ಆಗಿ ಇಲ್ಲಿಂದ ಬಂದು ಇಲ್ಲಿಂದ ಏನಾದರೂ ಮತ್ತೆ ಈ ಲೆವೆಲ್ನ ಏನಾದರೂ ಬ್ರೇಕ್ ಆಗಿ 15 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ಒಂದು ಕ್ಯಾಂಡಲ್ ಏನಾದರೂ ಕ್ಲೋಸ್ ಆದರೆ, ರೆಡ್ ಕ್ಯಾಂಡಲ್ ಜಾಸ್ತಿ ವಿಕ್ ಇರಬಾರ್ದು, ವಿಕ್ ಜಾಸ್ತಿ ಇರದೆ ಸ್ವಲ್ಪ ಕರೆಕ್ಟಾಗಿ ಏನಾದರೂ ಈ ಲೆವೆಲ್ನ ಕೆಳಗಡೆ ಏನಾದರೂ ಒಂದು ರೆಡ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆದರೆ ನಾವು ಡೌನ್ ಸೈಡಲ್ಲಿ ಪ್ಲಾನ್ನ ಮಾಡಬಹುದು. ಅದು ಯಾವ ಥರ ಅಂದರೆ, ಈ ಡೌನ್ ಸೈಡಲ್ಲಿ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದರೆ ಸ್ವಲ್ಪ ರೀಟೆಸ್ಟ್ಗೆ ವೇಟ್ ಮಾಡಿ. ಅಟ್ಲೀಸ್ಟ್ ಈ ಬ್ರೇಕ್ ಆಗಿರುವಂಥ ಕ್ಯಾಂಡಲ್ನ ಒಂದು 50% ಕ್ಯಾಂಡಲ್ ಏನಾದರೂ ಬಂದರೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಏನಾದರೂ ಒಂದು ರೆಡ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆದರೆ ಇಲ್ಲಿ ನಾವು ಎಂಟ್ರನ್ನ ಪ್ಲಾನ್ ಮಾಡಬಹುದಾಗಿರುತ್ತೆ. ನಮ್ಮ ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ, ಈ ಲೆವೆಲ್ ಆಗಿರುತ್ತೆ. ನಮ್ಮ ಸೆಕೆಂಡ್ ಟಾರ್ಗೆಟ್ ಏನಾಗಿರುತ್ತೆ, ಈ ಲೆವೆಲ್ ಆಗಿರುತ್ತೆ. ನಮ್ಮ ಥರ್ಡ್ ಟಾರ್ಗೆಟ್ ಈ ಲೆವೆಲ್ ಆಗಿರುತ್ತೆ. ಯಾಕಂದರೆ ಇದು ಹೈ ಟೈಮ್ ಫ್ರೇಮ್ನಲ್ಲಿ ಒಂದು ಮೇಜರ್ ಆಗಿರುವಂಥ ಇಂಪಾರ್ಟೆಂಟ್ ಲೆವೆಲ್ ಆಗಿದೆ. ಹಾಗಾಗಿ ಈಗ ನಾವು ಚಾರ್ಟ್ನ ಯಾವ ಟೈಮ್ ಫ್ರೇಮ್ನಲ್ಲಿ ಅನಾಲಿಸಿಸ್ ಮಾಡ್ತೀವಿ, ಜೊತೆಗೆ ಅನಾಲಿಸಿಸ್ ಮಾಡಿದ ಟೈಮ್ ಫ್ರೇಮ್ನಲ್ಲಿ ಯಾವ ಒಂದು ಲೋವರ್ ಟೈಮ್ ಫ್ರೇಮ್ನಲ್ಲಿ ನಾವು ಎಂಟ್ರಿಗೆ ಪ್ಲ್ಯಾನ್ ಮಾಡಬಹುದು ಅಂತ ಈಗ ನೋಡ್ಕೊಂಡು ಬರೋಣ. ಇಫ್ ಇನ್ ಕೇಸ್ ನಾವೇನಾದರೂ 4 ಅವರ್ ಟೈಮ್ ಫ್ರೇಮ್ನಲ್ಲಿ ಚಾರ್ಟ್ನ ಅನಾಲಿಸಿಸ್ ಮಾಡ್ತಾ ಇದ್ದರೆ ಕನ್ಫರ್ಮೇಷನ್ ಮತ್ತು ಎಂಟ್ರಿಗಾಗಿ ನಾವು 15 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಬಹುದು. ಅದೇ ನಾವು 1 ಅವರ್ ಟೈಮ್ ಫ್ರೇಮಲ್ಲಿ ಏನಾದರೂ ಚಾರ್ಟ್ನ ಅನಾಲಿಸಿಸ್ ಮಾಡ್ತಾ ಇದ್ದರೆ ಕನ್ಫರ್ಮೇಷನ್ನ ನಾವು 5 ನಿಮಿಷದ ಟೈಮ್ ಫ್ರೇಮಲ್ಲಿ ಹೋಗಿ ಶಿಫ್ಟ್ ಆಗಿ ನೋಡಬಹುದು. ಅದೇ ನಾವು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಏನಾದರೂ ಚಾರ್ಟ್ನ ಅನಾಲಿಸಿಸ್ ಮಾಡ್ತಾ ಇದ್ದರೆ ಆಗ ನಾವು ಕನ್ಫರ್ಮೇಷನ್ ಮತ್ತು ಎಂಟ್ರಿಗಾಗಿ ನಾವು 5 ನಿಮಿಷ ಅಥವಾ 1 ನಿಮಿಷದ ಟೈಮ್ ಫ್ರೇಮ್ನಲ್ಲಿ ಶಿಫ್ಟ್ ಆಗಿ ಚಾರ್ಟ್ನ ಅನಾಲಿಸಿಸ್ ಮಾಡಬಹುದು. ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ವೀಕ್ ಟ್ರೇಡಿಂಗ್. ಈ ವಿಡಿಯೋದಿಂದ ನೀವೇನನ್ನಾದರೂ ಕಲ್ತಿದ್ದೀನಿ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.